ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾದ ಒಂದು ಟೀಸರ್ ಬಿಡುಗಡೆ ಆಗಿದೆ. ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ದುನಿಯಾ ವಿಜಯ್ ಸರ್ ಅವರ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾದ ಒಂದು ಟೀಸರ್ ಜೊತೆಗೆ ಸಿನಿಮಾದ ಒಂದು ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ ರಿಲೀಸ್ ಡೇಟು ಕೂಡ ಒಂದು ಕನ್ಫರ್ಮ್ ಮಾಡಿ ಜೊತೆಗೆ ಒಂದು ಇವತ್ತು ಟೀಸರ್ನ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಅಂದರೆ ಕಳೆದ ಎಲ್ಲ ವಿಡಿಯೋದಲ್ಲೂ ನಾನು ಹೇಳ್ತಾ ಇದ್ದೆ, ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಭಾಳಷ್ಟು ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಹಾಗೂ ಸಿನಿಮಾದ ಒಂದು ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಮಾಡ್ಬೋದು. ಮತ್ತು ಟೀಸರ್ ಆಗಿರ್ಬೋದು, ಮತ್ತು ಟ್ರೈಲರ್ ಆಗಿರ್ಬೋದು, ಮತ್ತು ಸಾಂಗ್ಸ್ ಆಗಿರ್ಬೋದು, ಇದು ಎಲ್ಲದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಬರುತ್ತೆ ಅಂತ ಹೇಳಿದ್ದೆ. ಉದಾಹರಣೆಗೆ 45 ಸಿನಿಮಾ ಆಗಿರ್ಬೋದು, ಲ್ಯಾಂಡ್ ಲಾರ್ಡ್ ಸಿನಿಮಾ ಆಗಿರ್ಬೋದು, ಡೆವಿಲ್ ಸಿನಿಮಾ ಆಗಿರ್ಬೋದು, ಮಾರ್ಕ್ ಸಿನಿಮಾ ಆಗಿರ್ಬೋದು, ಇವೆಲ್ಲ ಒಂದು ಕನ್ನಡ ಸಿನಿಮಾದ ಒಂದು ಏನಪ್ಪ ಅಂತಂದರೆ ಅಪ್ಡೇಟ್ಗಳು ಮತ್ತು ರಿಲೀಸ್ ಡೇಟ್ಗಳು ಮತ್ತು ಸಾಂಗ್ಸ್ ಬಗ್ಗೆ ಅಪ್ಡೇಟ್ ಅದೇ ಪ್ರಕಾರ ಬಂತು. ಸ್ನೇಹಿತರೆ, ಅಂದರೆ ಇದರ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನವಂಬರ್ 1ನೇ ತಾರೀಕು ಲ್ಯಾಂಡ್ ಲಾರ್ಡ್ ಸಿನಿಮಾ ಹಾಗೂ 45 ಸಿನಿಮಾದ ಒಂದು ಅಪ್ಡೇಟ್ ಬರುತ್ತೆ ಅನ್ನೋದು. 45 ಸಿನಿಮಾದ ಒಂದು ಸಾಂಗ್ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ. ಅದೇ ಪ್ರಕಾರ ಒಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಬಟ್ ಲ್ಯಾಂಡ್ ಲಾರ್ಡ್ ಸಿನಿಮಾದ ಒಂದು ಅಪ್ಡೇಟ್ ಏನನ್ನೋದು ಗೊತ್ತಿದ್ದಿಲ್ಲ. ಬಟ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಅನ್ನೋದ್ರು, ಒಂದು ಪೋಸ್ಟರ್ ಮುಖಾಂತರ ಬಿಟ್ಟಿದ್ರು. ಸ್ನೇಹಿತರೆ, ಇವತ್ತು ಅದರದ ಒಂದು ಟೀಸರ್ನ ಬಿಡುಗಡೆ ಮಾಡಿದ್ದಾರೆ. ಟೀಸರ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚಿತವಾಗಿ ಸಿನಿಮಾದ ಒಂದು ರಿಲೀಸ್ ಡೇಟ್ ಬಗ್ಗೆ ಹೇಳ್ತಿದ್ದೀನಿ. ಇದು ಜನವರಿ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂದರೆ ಮುಂದಿನ ವರ್ಷ 2026 ಜನವರಿ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂಥರ ಸ್ನೇಹಿತರು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ನಾನು ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ. ಬಟ್ ಅವತ್ತಿನ ಒಂದು ಆ ತಿಂಗಳಲ್ಲಿ ಮಾರ್ಕ್ ಸಿನಿಮಾ ಆಗಿರ್ಬೋದು, ಮತ್ತು ಡೆವಿಲ್ ಸಿನಿಮಾ ಆಗಿರ್ಬೋದು, ಈ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಬಟ್ ಬೇಡ, ಒಂದು ಅದರ ನೆಕ್ಸ್ಟ್ ಮಂತ್ ರಿಲೀಸ್ ಆಗೋದು ಒಳ್ಳೆಯ ವಿಚಾರ. ಇನ್ನೇನು ದುನಿಯಾ ವಿಜಯ್ ಸರ್ ಅವರ ಒಂದು ಹುಟ್ಟುಹಬ್ಬನೂ ಕೂಡ ಜನವರಿ ತಿಂಗಳಲ್ಲಿ ಇದೆ. ಅದು 20ನೇ ತಾರೀಕು. 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದ್ರ ಹಿಂದಿನ ವೀಕ್ ರಿಲೀಸ್ ಆಗಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು. ಅಂದರೆ ದುನಿಯಾ ವಿಜಯ್ ಸರ್ ಅವರ ಒಂದು ಬರ್ತ್ಡೇಗಿಂತ ಮುಂಚಿತವಾಗಿ ಸಿನಿಮಾ ರಿಲೀಸ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಓಕೆ, ಬರ್ಡೇ ಆಗಿ ಒಂದು 3 ದಿನಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ನೇಹಿತರೆ, ಇನ್ನು ಟೀಸರ್ ಬಗ್ಗೆ ಮಾತಾಡೋದಾದರೆ, ಟೀಸರ್ ಅಂದರೂ ಬೆಂಕಿ ಅಂತ ಹೇಳ್ಬೋದು. ಅಂದರೆ ಒಂದೇ ಲೈನ್ ಹೇಳೋದಾದರೆ, ಟೀಸರ್ ತುಂಬಾ ದುನಿಯಾ ವಿಜಯ್ ಸರ್ ಅವರ ಒಂದು ಖಡಕ್ ಲುಕ್ ಆಗಿರ್ಬೋದು, ಆ ಒಂದು ಫೈರ್ ಎಫೆಕ್ಟ್, ಅದೆಲ್ಲ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಟೀಸರ್ನಲ್ಲಿ. ಸ್ಟಾರ್ಟಿಂಗ್ ಒಂದು ಉಮಾಶ್ರೀ ಅವರ ಒಂದು ಧ್ವನಿಯಲ್ಲಿ ಸಿನಿಮಾದ ಒಂದು ಕಥೆನ ಹೇಳ್ತಾ ಹೋಗ್ತಾರೆ. ಅದು ಸಿನಿಮಾದ ಕಥೆಯಪ್ಪ ಅಂತಂದರೆ ಆ ಒಂದು ಕ್ಯಾರೆಕ್ಟರ್ನ ಪರಿಚಯ ಮಾಡ್ತಾ ಹೋಗ್ತಾರೆ, ಯಾರು ಏನು ಅನ್ನೋದು ಕೂಡ ಅದು ಅವ್ರ ವಾಯ್ಸ್ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅದನ್ನು ಬಿಟ್ಟರೆ ದುನಿಯಾ ವಿಜಯ್ ಸರ್ ಅವರ ಒಂದು ಲುಕ್ ತುಂಬ ಒಂದು ಡಿಫ್ರೆಂಟ್ ಆಗಿದೆ ಈ ಸಿನಿಮಾದಲ್ಲಿ. ಅಂದರೆ ಅವ್ರಿಗೆ ಏನಪ್ಪ ಅಂತಂದರೆ ಅವರ ಒರಿಜಿನಲ್ ಏಜ್, ಅಂದರೆ ಅವ್ರಿಗೀಗ ಇರೋ ಒಂದು ಏಜ್ನಲ್ಲಿ ಆ ಸಿನಿಮಾ ಮಾಡ್ತಾ ಇದ್ದಾರೆ. ಅಂದರೆ ಒಂದು 50 ವರ್ಷದ ಒಂದು ಗೆಟಪ್ನ ಅವ್ರು ಮಾಡ್ತಾ ಇರೋದು. ಸಿನಿಮಾದಲ್ಲಿ ಅವರ ಒಂದು ಪಾತ್ರ ತುಂಬ ಖಡಕ್ ಅಂತ ಹೇಳ್ಬೋದು. ನಮ್ಮ ಉತ್ತರ ಕನ್ನಡದ ಒಂದು ಭಾಷೆ ಕೂಡ ಇಲ್ಲಿ ಬರುತ್ತೆ ಸಿನಿಮಾದ ಒಂದು ಇದು ಟೀಸರ್ ಒಂದು ಡೈಲಾಗಲ್ಲಿ. ಪೂರ್ತಿ ಅದೇ ಭಾಷೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತರ ಈ ಸಿನಿಮಾದ ಒಂದು ಟೀಸರ್ ಆಗಿರ್ಬೋದು ಮತ್ತು ಟ್ರೈಲರ್ ಆಗಿ ರಿಲೀಸ್ ಆಗೋಕ್ಕೆ ಒಂದು ಕಾರಣನೂ ಕೂಡ ಇದೆ. ನನ್ನ ಪ್ರಕಾರ ನಾನು ಹೇಳ್ತಿರೋದು, ಅಂದರೆ ಇದು ನಮ್ಮ ಕರ್ನಾಟಕದ ಒಂದು ಕನ್ನಡದ ಮಣ್ಣಿನ ಕತೆ. ಅಂದರೆ ಇದು ಕರ್ನಾಟಕದಲ್ಲಿ ನಡೆದಂಥ ಒಂದು ಕಥೆನ ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಅಂದರೆ ಒಂದು ಹಿಂದಿನ ಕಾಲದಲ್ಲಿ ನಡೆದಂಥ ಒಂದು ಕಥೆನ ಒಂದು ಸಿನಿಮಾ ಮುಖಾಂತರ ತಂದಿರ ಅಂತಲೇ ಹೇಳ್ಬೋದು. ಅದನ್ನು ನಾವು ಪೂರ್ತಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆ ಸಿನಿಮಾದ ಒಂದು ಕೆಳಗೊಂದು ಲೈನು ಕೂಡ ಅಲ್ಲಿ ಇದು ಮೆನ್ಷನ್ ಮಾಡಿದ್ದಾರೆ, ಇದು ಆಳಿದವರ ಕಥೆ ಅಲ್ಲ, ಅಳಿದು ಉಳಿದವರ ಕಥೆ ಎಂದು. ಬಟ್ ಆ ಕಥೆ ಏನು ಅನ್ನೋದು ನಾವು ಸಿನಿಮಾ ನೋಡಿ ತಿಳ್ಕೋಬೇಕು. ಸ್ನೇಹಿತರೆ, 23ಕ್ಕೆ ಅಂದರೆ 2026 ಜನವರಿ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ ಸಿನಿಮಾ. ಅಜನೀಶ್ ಅಣ್ಣ ಅವರ ಒಂದು ಮ್ಯೂಸಿಕ್ಕು ಈ ಸಿನಿಮಾದಲ್ಲಿದೆ. ಸಿನಿಮಾದ ಒಂದು ಟೀಸರು 1 ನಿಮಿಷ 47 ಸೆಕೆಂಡ್ ಸಮಥಿಂಗ್ ಇದೆ. 46 ಸೆಕೆಂಡಿಗೆ ದುನಿಯಾ ವಿಜಯ್ ಸರ್ ಒಂದು ಎಂಟ್ರಿ ಆಗುತ್ತೆ. ನಾನು ಒಂದು ಎಕ್ಸಾಕ್ಟ್ ಆ ಸೆಕೆಂಡ್ಗಳೆಲ್ಲ ನೋಡಿದ್ದೀನಿ. ನೀವು ಕೂಡ ಅಬ್ಸರ್ವ್ ಮಾಡಿ ಅದನ್ನು ನೋಡಿ ಕನ್ಫರ್ಮ್ ಇದು ಅಂತ ಅಂದ್ಕೊಂಡಿದ್ದೀನಿ. ಅದರ ಒಂದು BGM ಅಜನೀಶ್ ಅಣ್ಣ ಅವರ ಒಂದು BGM ಬರ್ತದೆ. ದುನಿಯಾ ವಿಜಯ್ ಸರ್ ಅವರ ಒಂದು ಇದು ಅಪ್ಪಿಂದ, ಅಂದರೆ ಮೇಲುಗಡೆಯಿಂದ ಬಂದು ಒಂದು ಕೊಡ್ಲಿಯಲ್ಲಿ ಒಬ್ಬನ ಇದನ್ನು ಮಾಡ್ತಾರೆ. ಆ ಒಂದು ಇದು ಚುಚ್ಚೋ ಒಂದು ಇದು ಸೀನು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಟೀಸರ್ನಲ್ಲಿ. ಅದರ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ, ಅದು ಅಜನೀಶ್ ಅಣ್ಣ ಅವರ ಒಂದು ಮ್ಯೂಸಿಕ್ಕು. ಸ್ನೇಹಿತರೆ, ಯಾವ ಥರ ಇದೆ ಅಂದರೆ ಮ್ಯೂಸಿಕ್ ನೀವು ಕೇಳಬೇಕದನ್ನು. ಆ ಥರದ ಒಂದು ಮ್ಯೂಸಿಕ್ಕು ಇಷ್ಟ ಆಯಿತು. ಈ ಥರದ ಒಂದು ಮ್ಯೂಸಿಕ್ ಆಗಿರ್ಬೋದು, ಈ ಥರದ ಒಂದು ಫೈರ್ ಎಫೆಕ್ಟು ಮತ್ತು ಈ ಥರ ಒಂದು ವಾರ್ಗಳು ನಡೆಯುವಂಥ ಒಂದು ಸ್ಟೋರಿನ ಈ ಸಿನಿಮಾದಲ್ಲಿ ಇದೆ ಅಂತ ಅನ್ಕೋಬೋದು ಸಿನಿಮಾದ ಒಂದು ಟೀಸರ್ ನೋಡಿದಾಗ. ಇನ್ನು ಸಂಪೂರ್ಣ ಸಿನಿಮಾದ ಒಂದು ಟ್ರೈಲರ್ ಆಮೇಲೆ ಮತ್ತು ಸಿನಿಮಾ ಬಂದಾಗ ಗೊತ್ತಾಗುತ್ತೆ, ಇದು ಒಂದು ನಮ್ಮ ಕರ್ನಾಟಕದ ಒಂದು ಮಣ್ಣಿನ ಒಂದು ದೊಡ್ಡ ಕಥೆನ ಅಂತ ಹೇಳ್ಬೋದು. ತುಂಬ ಒಂದು ಅದ್ಭುತವಾಗಿ ಟೀಸರ್ ಇದೆ. ದುನಿಯಾ ವಿಜಯ್ ಸರ್ ಅವರ ಒಂದು ಕೆರಿಯರಲ್ಲಿ ಈ ಥರ ಸಿನಿಮಾ ಬರಬೇಕಿತ್ತು. ಇದು ದುನಿಯಾ ವಿಜಯ್ ಸರ್ ಅವರ ಈ ಸಿನಿಮಾ ಬಂದಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಡಿಸೆಂಬರ್ 23 ಮತ್ತು ಅದೇನು ಬರುತ್ತೆ, ಡಿಸೆಂಬರ್ ಅಲ್ಲ, ಜನವರಿ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ಜನವರಿ 23 2026ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಅಂದರೆ ಮುಂದಿನ ವರ್ಷ. ಟೀಸರ್ ಬಗ್ಗೆ ಆನೆಸ್ಟ್ ಹೇಳೋದನ್ನ ಸ್ನೇಹಿತರೆ, ಟೀಸರ್ ಚೆನ್ನಾಗಿದೆ. ದುನಿಯಾ ವಿಜಯ್ ಸರ್ ಅವರ ಒಂದು ಗೆಟಪ್ಪು, ಅಂದರೆ ಇದರಲ್ಲಿ ಯಂಗ್ ಏಜಲ್ಲಿ ಕಾಣಿಸ್ತಾ ಇದೆ. ಅಂದರೆ ಯಂಗ್ ಏಜ್ ಅಲ್ಲ, ಸ್ವಲ್ಪ ಓಲ್ಡ್ ಏಜ್ ಆಗಿ ಕಾಣಿಸ್ತಾ ಇದ್ದಾರೆ ದುನಿಯಾ ವಿಜಯ್ ಸರ್ ಅವರು. ಅಂದರೆ ಈ ಸಿನಿಮಾದ ಒಂದು ಕತೆ ನನ್ನ ಪ್ರಕಾರ ಅದೇ ಥರ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಒಂದು ಆಗಿನ ಕಾಲದಲ್ಲಿ
ರಾಜ ಮನೆತನಗಳಾಗಿರ್ಬೋದು ಮತ್ತು ಒಂದು ಗೌಡ್ರ ಮನೆತನ, ಒಂದು ದೊಡ್ಡ ಮನೆತನಗಳು ಬಡವ್ರನ್ನ ಯಾವ ಥರ ಕಾಣ್ತಿದ್ರು ಏನು ಅನ್ನೋದು ನನ್ನ ಒಂದು ಗೆಸ್ಸಿಂಗ್ ನನ್ನ ಪ್ರಕಾರ. ಬಟ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆದಷ್ಟು ಬೇಗ ಟ್ರೈಲರ್ ಬರಲಿ ಮತ್ತು ಸಾಂಗ್ಸ್ ಕೂಡ ರಿಲೀಸ್ ಆಗಲಿ ಡಿಸೆಂಬರ್ ತಿಂಗಳಲ್ಲಿ. ಜನವರಿಯಿಂದ ಸಿನಿಮಾದ ಒಂದು ಪ್ರಮೋಷನ್ ಕೂಡ ಆಗ್ಬೋದು. ಸಿನಿಮಾ ಅಂದಂಗೆ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಕಂಡ್ರೆ, ಆಮೇಲೆ ಸಿನಿಮಾದ ಒಂದು ರಿಲೀಸ್ಗಿಂತ ಮುಂಚೆನೇ ಒಂದೇನಾದರೂ ಒಂದು ದೊಡ್ಡ ಸಕ್ಸಸ್ ಕಂಡ್ರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಕೂಡ ರಿಲೀಸ್ ಆಗೋ ಒಂದು ಸಾಧ್ಯತೆ ಕೂಡ ಇದೆ ಈ ಸಿನಿಮಾ. ಆ ಥರದ ಒಂದು ಟೀಸರ್ ಪರ್ಸನ್ ನನಗೆ ತುಂಬ ಇಷ್ಟ ಆಯಿತು. ಸ್ನೇಹಿತರೆ, ಇದಿಷ್ಟು ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾದ ನನ್ನ ಒಂದು ಆನೆಸ್ಟ್ ರಿವ್ಯೂ ಆಗಿದೆ. ಮುಂದಿನ ವಿಡಿಯೋದಲ್ಲಿ 45 ಸಿನಿಮಾದ ಸಾಂಗು ಹಾಗೂ ಮುದೋಳ್ ಸಿನಿಮಾದ ಒಂದು ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಅದರದ್ದು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.